ಇಬ್ಬರು ಹುಡುಗರು ಇದ್ದಾರೆ, ಬೆಳಿಗ್ಗೆನೂ ಇರ್ತಾರೆ. ಇವರು ಇಸ್ಮಾಯಿಲ್ ಅಂತ, ಮತ್ತು ಇವರು ಅರ್ಫಾತು ಏಕೆ ಬಾದ್ಶಾ. ನನ್ನ ತಮ್ಮ ಇವನು, ನನ್ನ ತಮ್ಮ. ನೋಡಿ ಯಾಸಿರ ನನಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ರೆಡಿ ಆಗಿದೆ, ಕಸ್ಟಮರ್ಸ್ಗೆ ವೇಟ್ ಮಾಡ್ತಾ ಇದ್ದೀವಿ. 5 ಗಂಟೆ ಆಗ್ತಿದೆ. ಸೊ ಬೆಜ್ಜಾನ್ ಜನ ದೊಡ್ಡವರು ಇರಲ್ಲ. ಇಸ್ಮಾಯಿಲ್ ನಿಮ್ದೆಷ್ಟಪ್ಪ? ಇವನು ಹಬ್ಬು ತಮ್ಮ ಅರ್ಫಾತ್. ಅಲ್ಲಿ ನೋಡಿ ಹುಡುಗರು, ಓಯ್ 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 ಹಣ ಬಂದ. ಸೊ ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ಸೌತ್ ವೈಬ್ಸ್ ಕನ್ನಡ ದ ಯಾಸಿರ್. ನಮ್ಮ ನ್ಯೂ ಬ್ಲಾಗ್ನಲ್ಲಿ ಸುಸ್ವಾಗತ. ಕನ್ಫ್ಯೂಸ್ ಆಗ್ತಾ ಇದ್ದೀನಿ, ಬೆಳಿಗ್ಗೆನೇ ತಲೆ ನೋವ್ತಿದೆ. ರಾತ್ರಿ 3:30 ಆಯಿತು ಮನೆ ಕೊಡೋಕ್ಕೆ, ಮತ್ತು 4 ಗಂಟೆ 4:15ಗೆ ಎದ್ದಿದ್ದೀನಿ. ಸೊ ಅದಕ್ಕೆ ನಮ್ಮ ಇವತ್ತು ಡೇ 7ನಲ್ಲಿ ನಿಮ್ಮ ಸುಸ್ವಾಗತ. ಸೊ ಇವಾಗ ಬೆಳಿಗ್ಗೆ ಎದ್ದೀನಿ, ಸಹಾರ ಮಾಡಿಕೊಂಡು ಊಟ ಮಾಡಿಕೊಂಡು ಇವಾಗ ನಮಾಜಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಲೇಟಾಗಿದ್ದೆ, ಸೊ ಅದಕ್ಕೆ ಇಂಟ್ರೋ ಊಟ ಮಾಡಿದ್ಮೇಲೆ ಶೂಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಹೋಗೋಣ ನಮಾಜಿ ಮಾಡಿಕೊಂಡು ಬೇರೆ ಕಡೆ ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಬನ್ನಿ. ಇವತ್ತಿಂದು ಡೇ 7 ಹೆಂಗಿರುತ್ತೆ ಅಂತ ನೋಡಿವ್ರಂತೆ ನೀವು. ಸೊ ಲೆಟ್ಸ್ ಗೋ. ಸೊ ಇವಾಗ ನಮಾಜಿ ಮಾಡಿಕೊಂಡು ಮನೆ ಕಡೆಗೆ ಬಂದಿದ್ದೀವಿ. ಇವರಿಬ್ಬರು ಇವತ್ತೂ ಸಿಕ್ಕಿದ್ದಾರೆ. ನಾನು ಹೇಳಿಲ್ವಾ ಡೈಲಿ ಸಿಗ್ತಾರೆ ಅಂತ. ಇವಾಗ ನೋಡಿ ಹಾಯ್ದರೆ ಹೇಳ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳು. ನೋಡಿ ಯಾಸಿರ ನನಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿಬಿಡಿ. ಸೊ ಇವತ್ತಿಂದು ಡೇ 7 ಆಲ್ರೆಡಿ ಸ್ಟಾರ್ಟ್ ಆಗೈತೆ. ಸೊ ಇವಾಗ ಕೆಲಸ ಮಾಡೋಕ್ಕೆ ಹೋಗಬೇಕು, ಇಲ್ಲಾಂದರೆ ಹೋಗಿ ಮನಿಕೊಳ್ತಾ ಇರಬೇಕು. ನೋಡೋಣ ಏನಾಗುತ್ತೆ ಅದು ಮಾಡ್ತಿರೋಣ. ಇವಾಗ ವ್ಲಾಗ್ ಎಡಿಟ್ ಮಾಡಬೇಕು. ಕನ್ನಡದಲ್ಲಿ ಮಿನಿ ವ್ಲಾಗ್ ಎಡಿಟ್ ಮಾಡಿದ್ದೀನಿ, ಆದರೆ ಮೇನ್ ವ್ಲಾಗು ಎಡಿಟ್ ಮಾಡಿ ಬೇಗ ಆಗಬೇಕು, 10 ಗಂಟೆಗಿಂತ ಮುಂಚೆ ಆಗಬೇಕಂತ ಇದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ. ಸೊ ಇವಾಗ ಹೋಗಿ ಏನು ಮನಿಕೊಳ್ಬೇಕೋ ಅಥವಾ ಕೆಲಸ ಮಾಡಬೇಕೋ ನೋಡೋಣ ಬನ್ನಿ. ಸೊ ಇಲ್ಲಿ ಮನೆಯಲ್ಲಿ ಅರ್ಧ ಕೆಲಸ ಮಾಡಿ ಅರೋಣೈಸ್ ತಗೊಳಕ್ಕೆ ಬಂದಿದ್ದೆ ನಮ್ಮ MIR ಎಂಟರ್ಪ್ರೈಸಸ್ಗೆ. ಬೆಜ್ಜಾನು ಸ್ಟಾಕ್ ಬಂದಿದೆ ಇವಾಗ. ನಮ್ಮ ಭತೀಜಾಗೆ ತಿನ್ನೋಕ್ಕೆ ನನ್ನ ವಿಡಿಯೋ ನೋಡ್ಕೊಂಬಂದರೆ ನಿಮ್ಗೆ ಡಿಸ್ಕೌಂಟು. ಸೊ ಇವಾಗ ಬನ್ನಿ ಐಸ್ ತೊಗೊಂಡಿದ್ದೀವಿ, ಮನೆ ಹತ್ರ ಹೋಗೋಣ. ಬೆಜ್ಜಾನ್ ಕೆಲಸಗಳವೆ, ಕೆಲಸ ಬಿಟ್ಟು ಬಂದಿರೋದು. ಫ್ಯಾಮಿಲಿ ಪ್ಯಾಕ್ ತೊಗೊಂಡ್ರೆ ಏನೋ ಆಫರ್ ಐತಂತೆ. ಸೊ ಬಂದು ತಗೊಳ್ಳಿ, ಫುಲ್ ಸ್ಟಾಕ್ ಇದೆ. ಸೊ ಇವಾಗ ಮನೆ ಹತ್ರ ಹೋಗೋಣ. ಸೊ ಇವಾಗ ಗ್ಲಾಸ್ ಅಂಗಡಿಗೆ ಬಂದಿದ್ದೀವಿ ನಾವು, ಗ್ಲಾಸ್ ತಗೋಬೇಕಾಗಿತ್ತು. ಇतना ಜಲ್ದಿ ಕ್ಲೋಸ್ ಕರೆ. ಸೊ ಇವಾಗ ಗ್ಲಾಸ್ ಅಂಗಡಿಗೆ ಬಂದಿದ್ದೀವಿ. ಗ್ಲಾಸ್ ತೊಗೊಂಡು ಮೊನ್ನೆನೇ ಕೊಟ್ಟೋಗಿದ್ದೆ, ಡಿಸೈನು ಎಲ್ಲ ಇದು ಮಾಡೋಕ್ಕೆ, ಆದರೆ ಬರೋಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಸೊ ಇವಾಗ ಅದನ್ನು ಆರ್ಡ್ರ್ ಕೊಟ್ಟು ಮತ್ತು ಎಲ್ಲ ಪೇಮೆಂಟ್ ಮಾಡಿಬಿಟ್ಟು ಒಂದೇ ಸಮ ಕ್ಲಿಯರ್ ಮಾಡಿಬಿಟ್ಟು ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಸೊ ಇದೇ ಗ್ಲಾಸ್ ಅಂಗಡಿ ನಮ್ಮ ಮದ್ಗಿರಿನಲ್ಲೇ ಇರೋದು. ನೋಡೋಣ ಹೆಂಗೆ ಮಾಡ್ತಾರೆ ಅಂತ. 1 ರೂಪಾಯಿನೂ ಕಡಿಮೆ ತೊಗೊಂಡಿಲ್ಲ ಅವನು. 1400 ರೂಪಾಯಿ ಅಂದರೆ 1400 ರೂಪಾಯಿನಂತೆ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದ. ಸೊ ನೋಡೋಣ ಇವಾಗ ಹೋಗೋಣ ಮನೆ ಹತ್ರ ಹೋಗಿ ನಮಾಜ್ಗೆ ಹೋಗಿ ಆಮೇಲೆ ಅಂಗಡಿ ಹತ್ರ ಹೋಗೋಣ. ಸೊ ಬನ್ನಿ ಇವಾಗ ಹೋಗ್ತಾ ಇರೋದು. ಸೊ ಇವಾಗ ನಮಾಜಿ ಮಾಡಿಕೊಂಡು ನಮ್ಮ ದೋಸ್ತ್ ಆಫೀಸ್ಗೆ ಬಂದಿದ್ದೀವಿ. ನಮ್ಮ ಹಿಂದಾದ್ ಕೂತಿದ್ದಾನೆ, ಬರೇ ಪಾಪ ಯಾಸಿಂಗೆ ತೋರಿಸ್ತಿರ್ತಾನೆ. ಇವತ್ತು ಹಿಂದಾದ್ಗೂ ನೋಡ್ಕೊಳ್ಳಿ. ಸೊ ನಮಾಜ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಮನೆ ಹತ್ರ. ಎಲ್ಲಿ ನಮ್ಮ ಬೀಗ ಮನೆ ಹತ್ರ ಹೋಗಿ ಎಲ್ಲ ಐಟಮ್ ಎತ್ಕೊಂಡು ಅಂಗಡಿ ಓಪನ್ ಮಾಡೋಕ್ಕೆ ಅಂಗಡಿ ಹತ್ರ ಹೋಗ್ಬೇಕು. ಬನ್ನಿ ಇವಾಗ ಹೋಗೋಣ. ನಮಾಜಿಗೆ ಹೋಗಿ ನಮಾಜ್ ಮಾಡಿಕೊಂಡು ನಮ್ಮ ದೋಸ್ತಿದ್ರು ಅಲ್ಲೇ, ಅವ್ರನ್ನ ಮಾತಾಡಿಸ್ಕೊಂಡು ಮನೆ ಹತ್ರ ಬಂದಿದ್ದೀನಿ. ಇವಾಗ ಬಟ್ಟೆನೂ ಚೇಂಜ್ ಮಾಡಿಕೊಂಡೆ. ಸೊ ಇವಾಗ ಅಂಗಡಿ ಹತ್ರ ಹೋಗೋದು. ಎಲ್ಲ ಏನೇನು ಐಟಮ್ ಇದೆ ಇಲ್ಲಿಂದ ತೊಗೊಂಡು ಅಂಗಡಿ ಹತ್ರ ಹಾಕಿ ಅಂಗಡಿ ಓಪನ್ ಮಾಡಬೇಕು. ಸೊ ಬನ್ನಿ ಇವಾಗ ಅಂಗಡಿ ಹತ್ರ ಹೋಗಿ ಸಮೋಸ ತಳ್ಸೋದು ಸ್ಟಾರ್ಟ್ ಮಾಡೋಣ. ನಮ್ಮ ಡೈಲಿ ರೋಟೀನು. 3 ಗಂಟೆ ಆಯಿತು ಕರೆಕ್ಟಾಗಿ. ಇವಾಗ ಅಂಗಡಿ ಓಪನ್ ಮಾಡಿದ್ದೀವಿ. 3 ಕಾಲ್ ಆಯಿತು. 1 ನಿಮಿಷ. ಸೊ 3 ಗಂಟೆ ಕರೆಕ್ಟಾಗಿ ಅಂಗಡಿ ಓಪನ್ ಮಾಡಿದ್ದೀವಿ. ಇವಾಗ ಎಣ್ಣೆ ಎಲ್ಲ ತೆಗೆದು ಎಕ್ಸ್ಚೇಂಜ್ ಮಾಡಿ ಹೊಸ ಎಣ್ಣೆ ಹಾಕಬೇಕು. ಆಮೇಲೆ ಸಮೋಸ ತಲ್ಸೋ ಸ್ಟಾರ್ಟ್ ಮಾಡಬೇಕು. ಎಲ್ಲ ರೆಡಿ ಇದೆ. ಸಮೋಸ ಬರಬೇಕು, ಮಾಡ್ತಾಯಿದ್ದಾರೆ ಸಮೋಸ ಅಲ್ಲಿ. ಅವ್ರು ಅಲ್ಲಿಂದ ತಗೊಬಂದು ಇಲ್ಲಿ ತರಿಸ್ತಿರೋದಷ್ಟೇ. ಸೊ ಇವತ್ತು ಸ್ವಲ್ಪ ಲೇಟ್ ಆಯಿತು, ಆದರೆ ಏನೂ ಟೆನ್ಷನ್ ಇಲ್ಲ, ಯಾಕಂದರೆ ವ್ಯಾಪಾರಗಳು ಕಡಿಮೆ ಇದೆ. ಸೊ ಅದಕ್ಕೆ ಲೇಟ್ ಆದ್ರೂ ಏನು ಅಷ್ಟೊಂದು ಏನು ಇದಾಗ್ತಿಲ್ಲ.
ಸೊ ಇವಾಗ ಬನ್ನಿ ಬೇಗ ಸಮೋಸ ತಗೊಂಡು ಕೆಲಸ ಸ್ಟಾರ್ಟ್ ಮಾಡೋಣ. ಮತ್ತು ಆಮೇಲೆ ತೋರಿಸ್ತೀನಿ ನಿಮಗೆ ಅಸರ್ ನಮಾಜ್ಗಿಂತ ಮುಂಚೆ ಸಮೋಸ ಎಲ್ಲ ರೆಡಿ ಆಗಿದೆಯೋ ಇಲ್ವೋ ಅಂತ. ಸೊ ಇವಾಗ ಸಮೋಸ ತಗೊಬರೋಣ ಮಾಡಿ. ಸೊ ಇವಾಗ ಆಗ್ತಿದೆ ಕರೆಕ್ಟಾಗಿ 5 ಗಂಟೆ ಅಸರ್ ನಮಾಜ್ ಟೈಮು. ಅಸರ್ ನಮಾಜ್ ಆದಮೇಲೆ ಗಿರಾಕಿಗಳು ಫುಲ್ ಬರೋದು ಸ್ಟಾರ್ಟು. ಕಡೀರಿ ಲೈಟ್ ಹಾಕೊಂಡ್ವಿ. ಇವಾಗ ಲೈಟ್ ಹಾಕೊಂಡ್ವಿ. ಸೊ 5 ಗಂಟೆ ಆಗ್ತಿದೆ. ಸೊ ಬೇಗ ಸಮೋಸ ತಿಳಿಸ್ಬಿಟ್ಟಿದ್ವಿ. ಆಲ್ಮೋಸ್ಟ್ ಬೆಜ್ಜಾನ್ ಸಮೋಸ ಆಗೋಗಿದೆ, ಎಲ್ಲ ರೆಡಿ ಆಗಿದೆ. ಕಸ್ಟಮರ್ಸ್ಗೆ ವೇಟ್ ಮಾಡ್ತಾ ಇದ್ದೀವಿ. 5 ಗಂಟೆ ಆಗ್ತಿದೆ. ಸೊ ಇವಾಗ ಸಿಗೋಣ ನಾವು ಡೈರೆಕ್ಟ್ ಇಫ್ತಾರ್ನಲ್ಲಿ. ನಮ್ಮ ಇಬ್ಬರು ಹುಡುಗರು ಇದ್ದಾರೆ, ಬೆಳಿಗ್ಗೆನೂ ಇರ್ತಾರೆ. ಇವರು ಇಸ್ಮೈಲ್ ಅಂತ, ಮತ್ತು ಇವರು ಅರ್ಫಾತು ಏಕೆ ಬಾದ್ಶಾ. ನನ್ನ ತಮ್ಮ ಇವನು, ನನ್ನ ತಮ್ಮ ನೋಡಿ ಇಸ್ಮೈಲು. ಇನ್ನು ಹೆಸರು ಇಸ್ಮೈಲನೇ. ಇವಾಗ ಬೇಗ ಸಮೋಸ ತೆಲ್ಸಿ ಸೇಲ್ ಮಾಡಿ ಇಫ್ತಾರ್ಗೆ ಮಹಬೂಬಾಯಿ ಅಂಗಡಿಗೆ ಹೋಗೋಣ. ಅರ್ಫಾತ್ ಅವ್ರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಉಪವಾಸ ಇದ್ದೀರಾ ನೀವು? ಎಷ್ಟು? ಒಂದು ಬಿಟ್ಟು ಎಲ್ಲ ಅಂದರೆ ನೋಡ್ರಿ. ಎಷ್ಟು ವಯಸ್ಸು ನಿನಗೆ? 12. ನೋಡ್ರಿ, ಇನ್ನು 12 ಇಯರ್ ಇವನಿಗೆ ಅಷ್ಟೇ. ಆಲ್ಮೋಸ್ಟ್ 6 ಉಪವಾಸ ಇದ್ದಾನೆ ಇವನು. 7 ಹಾಕಿದೆ, 1 ಮಿಸ್ ಮಾಡಿದಾನಂತೆ ಅಷ್ಟೇ. ಸೊ ಬೆಜ್ಜಾನ್ ಜನ ದೊಡ್ಡವ್ರು ಇರಲ್ಲ. ಇಸ್ಮಾಯಿಲ್ ನಿಮ್ದೆಷ್ಟಪ್ಪ? ನನಗೆ ಗೊತ್ತಿತ್ತು ಇವನು ಅಷ್ಟೇ ಇರೋದು ಅಂತ. ಸೊ ಇವಾಗ ಡೈರೆಕ್ಟಾಗಿ ಸಿಗೋಣ. ಅಲ್ಲಿ ನೋಡಿ ಹುಡುಗರು, ಇವಾಗ ಡೈರೆಕ್ಟಾಗಿ ಸಿಗೋಣ ಇಫ್ತಾರ್ಗೆ. ಅಲ್ಲಿವರೆಗೂ ನಾವಿರ್ತೀವಿ ಫುಲ್ ಬ್ಯುಸಿ. ಇಫ್ತಾರ್ಗೆ ಮಹಬೂಬಾಯಿ ಅಂಗಡಿಗೆ ಇಫ್ತಾರ್ ಮಾಡೋಕೆ ಹೋಗ್ತೀವಲ್ಲ ಉಪವಾಸ ಬಿಡೋಕ್ಕೆ, ಆವಾಗ ಸಿಗೋಣ ಅಂತೆ. ಓಕೆನಾ? ಬನ್ನಿ ಇವಾಗ ಕೆಲಸ ಮಾಡಿಕೊಂಡು. ಏನು ಹೇಳೋದು ಔಟ್ರಲ್ಲೇ ಅರ್ಥ ಆಗ್ತಿಲ್ಲ. ಸೊ ಇಫ್ತಾರ್ಗೆ ಸಿಗೋಣ. ಇಫ್ತಾರ್ಗಿಂತ ಮುಂಚೆನೇ ಸಮೋಸ ಎಲ್ಲ ಖಾಲಿ ಆಗೋಗುತ್ತೆ. ಸೊ ಅದಕ್ಕೆ ನಾನು ರಿಹಾನ್ ಅಂಗಡಿಗೆ ಬಂದಿದ್ದೆ, ಮಹಬೂಬಾಯಿ ಅಂಗಡಿಗೆ ಸಮೋಸ ಕೊಡೋಕ್ಕೆ. ಯಾಕಂದರೆ ಇವತ್ತು ನಮ್ಮ ದೋಸ್ಗಳೆಲ್ಲ ಬರ್ತವ್ರೆ ಇಲ್ಲೇ ಇಫ್ತಾರಿ ಮಾಡೋಕ್ಕೆ. ಸೊ ಇಂಪಾರ್ಟೆಂಟ್ ಏನಂದರೆ ಎಲ್ಲ ಕ್ಲೀನ್ ಮಾಡಿಕೊನೆ ಏನಾದರೂ ತಿನ್ನಿಸ್ಲಿ ಇಫ್ತಾರ್ಗೆ. ಸೊ ನಮ್ಮ ಇಂದಾದ್ ಬತ್ತೆ ಯಾಸೀನ್ ಅವ್ರು ಬಂದಿದ್ದಾರೆ ಇಫ್ತಾರ್ಗೋಸ್ಕರ. ನಾನು ಹೋಗ್ತಾ ಇದ್ದೀನಿ ಮನೆ ಹತ್ರ. ಈ ದಿಕ್ಕಿ ಬರ್ತೀನಿ. ಐಟಮ್ ಐತೆ ಮನೆಯಲ್ಲಿ ಬಿಟ್ಟು ಆಮೇಲೆ ಅಲ್ಲಿಂದ ಬರ್ತೀನಿ. ಆತ ಫಿರ್ ಇನ್ನೊಬ್ಬ ಫ್ರೆಂಡು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗೋಣಂತೆ. ಅವನು ತಿನ್ನೋದು ನಾವೇ ತಿಂದ್ಬಿಡೋಣ, ಏನೂ ಮಾಡೋಕ್ಕಾಗಲ್ಲ ಅವ್ನು ಬಂದಿಲ್ಲ ಅಂದರೆ. ಸೊ ಇವಾಗ ಮನೆ ಹತ್ರ ಹೋಗಿ ಆಮೇಲೆ ಇಲ್ಲಿಗೆ ಬರೋಣ ಬನ್ನಿ. ನಮ್ಮ ಉಪವಾಸ ಬಿಡೋದು ಇವಾಗ ಕಂಪ್ಲೀಟ್ ಆಯಿತು. ಫ್ರೂಟು, ಜ್ಯೂಸು, ಕಲ್ಲಂಗಡಿ ಹಣ್ಣು ಎಲ್ಲ ಜೊತೆ ಉಪವಾಸ ಬಿಟ್ಟಿದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಕೂತಿದ್ರು ಇಲ್ಲಿ ಫುಲ್ ಸರೌಂಡಿಂಗು. ಅವಾಗಲೇ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅನ್ಕಂಫರ್ಟೇಬಲ್ ಆಗುತ್ತೆ ಅವ್ರಿಗೆ. ಸೊ ಅದಕ್ಕೆ ನಾನು ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇವಾಗ ಅವರು ಉಪವಾಸ ಬಿಟ್ಟು ನಮಾಜ್ಗೆ ಹೋದರು. ಇವಾಗ ನಾನು ನಮಾಜ್ಗೆ ಹೋಗ್ತಾ ಇದ್ದೀನಿ. ಸೊ ಸಿಗೋಣ ಈಗ ಮಗ್ರಿಬ್ ನಮಾಜ್ ಆದಮೇಲೆ. ಸೊ ನಾನು ಹೋಗ್ತಾ ಇದ್ದೀನಿ ಮೊದಲು ಮನೆಗೆ, ಇನ್ನೊಂದ್ಸಲ ಇಫ್ತಾರಿ ಮಾಡಿಕೊಂಡು ಆಮೇಲೆ ಹೋಗ್ತೀನಿ ನಮ್ಮ ಸೀದಿಗೆ ನಮಾಜ್ಗೆ. ಬನ್ನಿ ಹೋಗೋಣ. ಇವನು ಹಬ್ಬ ತಮ್ಮ ಆಲ್ಮೋಸ್ಟ್ 1 ಗಂಟೆ ಆಗ್ತಿದೆ. ನಾವು ಇವಾಗ ಔಟ್ಡೋರ್ ಶೂಟ್ ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ಬೆಳಿಗ್ಗೆ ಹೊತ್ತು ಕೆಲಸಗಳಿತ್ತು, ಮತ್ತು ಮಧ್ಯಾಹ್ನ ಕೆಲಸ, ಇಫ್ತಾರ್ ಆದಮೇಲೇನೂ ಕೆಲಸ, ಎಡಿಟಿಂಗ್ ಮಾಡಬೇಕಾಗಿತ್ತು, 2 ಪೇಜ್ ಮ್ಯಾನೇಜ್ ಮಾಡಬೇಕು. ಸೊ ಅದಕ್ಕೆ ತಲೆನೋವು ಬೇಜಾನ್ ಸುಸ್ತು. ಅದಕ್ಕೆ ಔಟ್ರೋ 1 ಗಂಟೆಗೆ ಶೂಟ್ ಮಾಡ್ತಾಯಿದ್ದೀನಿ ನಾನು. ಸೊ ಇವತ್ತಿಂದು ಡೇ 7 ಮುಗೀತು. ಇವಾಗ ನಾಳೆ ಸಿಗೋಣ ಡೇ 8ನಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ. ಸೊ ಇವತ್ತಿಗೆ ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ. ಧನ್ಯವಾದಗಳು.